ತೋಟಗಾರಿಕೆ ಇಲಾಖೆ ಹಾಗೂ ತೋಟಗಾರಿಕೆ ಮಹಾವಿದ್ಯಾನಿಲಯ ಮತ್ತು ಆಕಾಶವಾಣಿ ವತಿಯಿಂದ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲೇ ಉದ್ಘಾಟನಾ ಸಮಾರಂಭ ಕರ್ಜನ್ ಪಾರ್ಕ್ನ ಎಂಎಚ್ ಮರೀಗೌಡ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ವಿಷ್ಣುವರ್ಧನ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೃಷಿ ಪದ್ಧತಿಯಲ್ಲಿ ರಾಸಾಯನಿಕ ಗೊಬ್ಬರದ ಬಳಕೆ ಕಡಿಮೆ ಮಾಡಿ ಹಸಿರೆಲೆ ಹಾಗೂ ಜೈವಿಕ ಗೊಬ್ಬರಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಮುಂದಿನ ಪೀಳಿಗೆಗೆ ಉತ್ತಮ ಕೃಷಿ ಭೂಮಿ ಹಾಗೂ ಉತ್ತಮ ಪರಿಸರವನ್ನು ನೀಡಬಹುದು ಎಂದರು. ಕೃಷಿ ಭೂಮಿಯನ್ನು ಬೇರೆ ಬೇರೆ ಉದ್ಯಮಗಳಿಗೆ ಅತಿಯಾಗಿ ಬಳಸಿಕೊಳ್ಳುತ್ತಿದ್ದು, ಪ್ರತಿ ವರ್ಷವೂ ಕೃಷಿ ಭೂಮಿ ವಿಸ್ತೀರ್ಣ ಕಡಿಮೆಯಾಗುತ್ತಿದೆ. ಇಂದಿನ ಯುವಕರು ಕೃಷಿ ಭೂಮಿ ಇದ್ದರೂ ಪಟ್ಟಣದ ಕಡೆಗೆ ಮುಖ ಮಾಡಿದ್ದಾರೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ನಮ್ಮ ಆಹಾರ ಉತ್ಪಾದನೆ ಜನಸಂಖ್ಯೆ ಯಾವ ಮಟ್ಟದಲ್ಲಿತ್ತು, ಇವತ್ತು ಯಾವ ಮಟ್ಟದಲ್ಲಿದ್ದೀವಿ ಅಂತ. 1950ರಲ್ಲಿ ನಮ್ಮ ಆಹಾರ ಉತ್ಪಾದನೆ ಕೇವಲ 50 ಮಿಲಿಯನ್ ಟನ್ ಇತ್ತು. ಅವತ್ತಿನ ಜನಸಂಖ್ಯೆ 36 ಕೋಟಿ ಇತ್ತು. ಅದೇ ರೀತಿ ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಕೇವಲ 25 ಟನ್ ಇತ್ತು. ಆದರೆ ಇವತ್ತು ಅವತ್ತು ಆಹಾರದ ಹಾಹಾಕಾರ ಇತ್ತು. ಆ ಆಹಾರದ ಹಾಹಾಕಾರದಲ್ಲಿ ನಾವು ಉತ್ಪಾದನೆ ಜಾಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಆ ನಿಟ್ಟಿನಲ್ಲಿ ಏನು ನಮ್ಮ ಹಸಿರು ಕ್ರಾಂತಿ ಬಂತು, ಹಸಿರು ಕ್ರಾಂತಿ ಮುಖಾಂತರ ಸಾಕಷ್ಟು ಯೋಜನೆಗಳ ಅನುಷ್ಠಾನಗಳ ಮುಖಾಂತರ ಇವತ್ತು ನಾವು ಆಹಾರ ಉತ್ಪಾದನೆಯಲ್ಲಿ ನಾವು ಸೆಲ್ಫ್ ಸಫಿಷಿಯನ್ಸಿನ ನಮಗೆ ಬೇಕಾದಂತ ಆಹಾರವನ್ನು ನಾವು ಉತ್ಪಾದನೆ ಮಾಡೋದ್ರಲ್ಲಿ ಇವತ್ತು 350 ಟನ್, ಇವತ್ತು ಹೆಚ್ಚು ಕಡಿಮೆ 148 ಕೋಟಿಗಳ ಜನ ಇದ್ರು ನಾವು ಆ ಒಂದು ಎಲ್ಲರಿಗೂ ಆಗುವಷ್ಟು ಅಂತ ಆಹಾರವನ್ನ ನಾವು ಇವತ್ತು ಉತ್ಪಾದನೆಯನ್ನ ಮಾಡ್ತಾ ಇದ್ವಿ. ಅದೇ ರೀತಿ ತೋಟಗಾರಿಕೆಯಲ್ಲಿ ನಾವು ಕೇವಲ 25 ಮಿಲಿಯನ್ ಟನ್ ಇದ್ದಿದ್ದು ಇವತ್ತು 367 ಟನ್ ಅಷ್ಟು ಉತ್ಪಾದನೆಯನ್ನು, ಅಂದ್ರೆ ತೋಟಗಾರಿಕಾ ಉತ್ಪಾದನೆ ಕೃಷಿಗಿಂತಲೂ ಹೆಚ್ಚಿನ ಉತ್ಪಾದನೆಯನ್ನ ನಾವು ಸಾಧನೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತು ನಾನು ತೋಟಗಾರಿಕೆ, ಯಾಕೆಂದ್ರೆ ಇವತ್ತು ಕೃಷಿನಲ್ಲಿ ಇವತ್ತು ನಾವು ಸಫಿಷಿಯನ್ಸಿನ ಸಾಧನೆ ಮಾಡಿದ್ದೀವಿ. ತೋಟಗಾರಿಕೆ ಬಗ್ಗೆ ನಾವು ಯಾಕೆಂದ್ರೆ ಹಣ್ಣು ಕಾರ್ಯಕ್ರಮದ ಒಂದು ಸರಣಿಯನ್ನ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಹಣ್ಣು ಯಾವತ್ತು ಒಂದಾಗಬೇಕು ಅಂದ್ರೆ ತೋಟಗಾರಿಕೆ ಒಂದಾದಾಗ ಮಾತ್ರ ಸುಸ್ಥಿರತೆಯನ್ನ ನಾವು ಕಾಣಬಹುದು ಅಂತ ಒಂದು ದೃಷ್ಟಿಯಿಂದ ನಾವು ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಕೃಷಿ ಬೆಳೆಗಳನ್ನ ತಗೊಂಡ್ರೆ ಏನು ಏರಿಯಾ ವಿಸ್ತೀರ್ಣ ಬೆಳೀತಕ್ಕಂಥ ಪ್ರದೇಶ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದ್ರೆ ಕೃಷಿ ಭೂಮಿಯನ್ನ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಅದನ್ನ ನಾವು ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಲ್ಯಾಂಡ್ ರೋಡ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಸೈಟ್ ಮಾಡ್ತಾ ಇರತಕ್ಕಂಥದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ನಗರೀಕರಣ ಆಗಿರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಈ ಎಲ್ಲ ಉದ್ದೇಶದಿಂದ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್.ಎಂ. ನಾಗರಾಜ್, ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರು ಎನ್. ಕೇಶವಮೂರ್ತಿ ಹಾಗೂ ರೈತರು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.